ಇವತ್ತಿನ ವೇದಿಕೆಯ ಮೇಲೆ ಆಶೀನರಾಗಿ ತಮ್ಮ ಅನುಭವಗಳನ್ನು ಹಂಚುವಂಥ ದೇವಮಕ್ಕನಲ್ಲೂ ಶಿವಾನಂದ ನಾನಿಕೆಯವರಲ್ಲೂ ಹಾಗೂ ಬ್ರಹ್ಮನಗರ ಸರಲ್ಲೂ ಹಾಗೂ ಮನಪದನಲ್ಲೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ಹಾಗೂ ಇಲ್ಲಿ ಸೇರಿದಂಥ ತಮ್ಮೆಲ್ಲರಲ್ಲೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ಸುಖ ಸ್ವರೂಪರು ಇವತ್ತಿನ ವಿಚಾರದ ಕುರಿತು ಅಂದರೆ ನಂಬುವ ಜ್ಞಾನವನ್ನೇ ಕರ್ಮ ಎಂಬ ಜಾಲದಲ್ಲಿ ಸಿಲುಕಿ ಹಂಬಲಿಸಿದರು ನೀ ಮುಕ್ತಿಯನ್ನು ಬಯಸಿ ಮನುಜ. ನಿಜಗುಣದ ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನ ಸ್ಥಳದ ಈ ಪದ್ಯ ಏನು ಹೇಳ್ತೈತಪ್ಪ ಅಂತಂದ್ರೆ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಏನು ಬಯಕೆಯನ್ನು ಇಟ್ಕೊಂಡು ಜೀವನ ನಡೆಸ್ಯಾನ ಅಂತಂದ್ರೆ, ಸುಖವನ್ನ ಬಯಕೆಯನ್ನು ಇಟ್ಕೊಂಡು ಸುಖದ ಬಯಕೆಯಿಂದನ ಜೀವನವನ್ನು ನಡೆಸಾಕತ್ತೀವಿ ನಾವು. ಈ ಸುಖದ ಬಯಕೆಯೊಳಗೆ ಜೀವನ ನಡೆಸುವಂತ ಕ್ರಮದೊಳಗೆ ನಮ್ಮ ಸುಖ ಸಿಕ್ಕೈತಿವೋ ಹೇಗೋ. ಮುಕ್ತಿ ಅಂದ್ರೆ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ, ಸುಖ ಅಂತ. ಆ ಸುಖ ಸಿಕ್ಕೈತೋ ಹೇಗೋ ಅಂತ ವಿಚಾರ ಮಾಡಿ ನೋಡಿದ್ರೆ ಸಿಕ್ಕೇ ಇಲ್ಲ. ಯಾಕಂದ್ರೆ ನಾವು ಕರ್ಮ ಎಂಬ ಜಾಲದೊಳಗೆ ಸಿಲುಕಿ ಬಿಟ್ಟೆವು. ಹೌದಲ್ರಿ? ಮುಂಜಾನಿದ್ದ ಸಾಯಂಕಾಲ ತನನು ರಾತ್ರಿ ನಿದ್ರೆಗೆ ಹೋಗುತನನು ಏನ್ ಮಾಡ್ತೇವ ಅಂದ್ರೆ ಒಂದಿಲ್ಲ ಒಂದು ಕರ್ಮ. ಹೌದಲ್ರಿ? ಆ ಕರ್ಮದಿಂದ ಸುಖ ಸಿಕ್ತು ಹೆಂಗಾಯ್ತು ಅಂತ ವಿಚಾರ ಮಾಡಿ ನೋಡಿಲ್ಲ ನಾವು. ಆ ಕರ್ಮ ಜಾಲ ಹೆಂಗೈತಿ ಅಂದ್ರೆ ಅದು ಪಾರಾಗಿ ಬರ್ಲಾರ್ದಂಗೆ ಐತಿ ಅಂತ. ಜೇಡರ ಬಲಿ ಒಳಗೆ ಬಿದ್ದಂತ ಹುಡುದ ಪರಿಸ್ಥಿತಿ ಆಗೈತಿ ಅಂತ. ಎತ್ತ ಹೋದ್ರು ಬಿಡೋದೇ ಇಲ್ಲ ಅದು ಕರ್ಮ. ಆ ಕರ್ಮ ನಿನ್ನನ್ನು ಬಿಡಬೇಕಂದ್ರೆ ಮತ್ತೊಂದು ಕರ್ಮ ಮಾಡೋ ಅವಶ್ಯಕತೆ ಇಲ್ಲ. ಕರ್ಮದ ಕಾಟ ನಿನ್ನ ತಪ್ಪಬೇಕಂದ್ರೆ ನಂಬು ಜ್ಞಾನ. ಜ್ಞಾನವನ್ನು ನಂಬದಾಗ ಕರ್ಮದ ಕಾಟವನ್ನು ಕಳ್ಕೊಳ್ಳಿಕ್ಕೆ ಬರ್ತೈತಿ ಅಂತ. ನಾವು ಜ್ಞಾನ ನಂಬಿಲ್ಲ, ಕರ್ಮವನ್ನು ನಂಬ್ತೇವೆ. ಹೌದಲ್ರಿ? ಅಲ್ಲಿ ಮತ್ ಹೇಳ್ಯಾವಲ್ರಿ ವೇದಗಳ ಆಗಮಗಳ ಪೂರ್ವಭಾಗದಾಗ ಹೇಳ್ಯಾವಲ್ಲ, ಮತ್ತ ಅವನ್ ಮಾಡಬೇಕಾಕೈತಿ ಅಂತ ಪ್ರಶ್ನೆ ಮಾಡ್ತಾರ. ವೇದ ಆಗಮ ಪುರಾಣಗಳ ಪೂರ್ವ ಭಾಗದಲ್ಲಿ ಹೇಳ್ಯಾವಲ್ಲ, ಮತ್ತ ಏನ್ ಹೇಳ್ಯಾವು? ಪೂಜೆ, ಯೋಗ, ಯಜ್ಞ, ದಾನ, ತಪ ಇವನ್ನೆಲ್ಲ ಹೇಳ್ಯಾವಲ್ರಿ. ಮತ್ತೆ ಮಾಡಬೇಕಲ್ಲ ನಾವು. ಮಾಡ್ಲಿಲ್ಲ ಅಂದ್ರೆ ಹೆಂಗೆ ಅಂತ ಅಂತೇವ್ ನಾವು. ಆ ಉತ್ತರ ಭಾಗದಾಗ ನೋಡಿದ್ರೆ ಪೂರ್ವ ಭಾಗದಾಗ ಹೇಳ್ಯಾವು. ಉತ್ತರ ಭಾಗದೊಳಗೆ ಅವನು ಹೇಳಿಲ್ಲ. ಅವನು ಯಾರಿಗೆ ಹೇಳಿದ್ರು? ಅಜ್ಞಾನಿಗಳಿಗೆ ಹೇಳಿದ್ರು. ತಿಳುವಳಿಕೆ ದಾಡ್ರಿಗೆ ಹೇಳಿದ್ದದು. ತಿಳುವಳಿಕೆ ಇದ್ದವ್ರಿಗೆ ಹೇಳಿದ್ದಲ್ಲದು. ಹೇಗೆ ಅಂತಂದ್ರೆ, ಒಂದು ಮಗು ಅದ ಆನಿ ನೋಡಿಲ್ಲ, ತಿಳುವಳಿಕೆ ಅದಕ್ಕಿಲ್ಲ. ಇದು ಆನಿಪ ಅಂತ ತಗೊಂಡು ಇದನ್ನ ಆಡುವಂತ ಆನಿ ಕಟಿಗಿ, ಆನಿ ಗೊಂಬೆಯನ್ನು ಕೊಟ್ಟು ಆನಿ ಅಂತ ಇದನ್ನ ತಗೊಂಡು ಆಡುವಂತ ಕೊಟ್ಟಾಗದ ಆನಿ ಅಂತ ನಂಬ್ಕೊಂಡು ಆಡ್ತಿರ್ತದ. ನಿಜವಾದಂತ ಆನಿಯನ್ನ ಆಕಸ್ಮಿಕವಾಗಿ ಒಮ್ಮೆ ನೋಡಿಬಿಡ್ತದ. ನೋಡಿದ ಮೇಲೆ ಮನಿ ಬಂದ ಅದು ಆನಿ ಅಂತ ನಂಬತೈತೆ ಅನ್ನೋದು ಇಲ್ಲ. ಮೊದಲಿಗೆ ಅದ ಆನಿ ಅಂತ ತಗೊಂಡು 3-4 ವರ್ಷ ಆಡಿತ್ತ. ನಿಜವಾದಂತ ಆನಿ ನೋಡಿದ ಮೇಲೆ ಅದ ಆನೆ ಅಲ್ಲ ಅಂತ ಅನ್ನಕತ್ತದ. ಇಷ್ಟು ದಿನ ಆಡ್ತಿದ್ದಲ್ವ ಅಂತಂದ್ರೆ ಅವಾಗ ನೋಡಿದ್ದಿಲ್ಲ ನನ್ನ ಆನೆ, ಈಗ ನೋಡಿದೆ ಆನೆ, ನಿಜವಾದಂತ ಆನೆ. ಇದು ಆನೆ ಅಲ್ಲ, ಇದು ಕಟ್ಟಿಗಿದ. ನಾನು ದುಗಿಸ್ದಾಗ ಅದು ಹೋಗ್ತೈತಿ. ನಿಜವಾದಂತ ಆನೆ ತಾನ ನಡೆದಾಡ್ತೈತಿ. ಇದು ನಾನು
ನೀರಿಟ್ರು ಕುಡಿದಿಲ್ಲ, ಅದು ಕುಡಿತೈತಿ. ಇದು ನಿಜವಾದದ್ದಲ್ಲ, ಇದು ಗೊಂಬಿದು ಅಂತ. ನಮ್ದು ಹೆಂಗಾಗೈತಿ ಅಂದ್ರೆ ಪರಿಸ್ಥಿತಿ, ನಿಜದ ದರ್ಶನವನ್ನು ಮಾಡಿ ಕೊಡುವಂತವ್ರ ಅನುಭವದ ಮಾತುಗಳನ್ನು ನಮ್ಮದ ಈ ಕರ್ಮ ಎಂಬ ಜಾಲದೊಳಗೆ ಸಿಲುಕಿ ಒದ್ದಾಡಕತ್ತೇವು. ನಿಜವಾಗಿ ಹೇಳುವವರ ವಿಚಾರಗಳನ್ನು ಕೇಳುವಲ್ಲಿವು. ನೀನೇ ಸಚ್ಚಿದಾನಂದ ಸ್ವರೂಪ ದೀಪ, ಆ ಸುಖ ನಿನ್ನೊಳಗೆ ಐತೆ ಅಂತ ಹೇಳುವಂತವ್ರ ಮಾತನ್ನ ನಂಬುವಲ್ಲಿವು. ಅದನ್ನ ಹೇಳಿದ್ರಲ್ಲ, ನಿನ್ನೊಳಗುವುದು ಸತ್ಯಪದ, ಅದನ್ನ ಅನುಭವದಿಂದ ನೋಡು ಮನುಷ್ಯ, ನೀನೇ ಮುಕ್ತ ಅಂತ ಹೇಳ್ತೈತಿ ಶ್ರುತಿ. ಅದನ್ನ ನಂಬುವಲ್ಲಿವು ನಾವು ಮತ್ತೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಆ ತೀರ್ಥ ಕ್ಷೇತ್ರ ಪುಣ್ಯಕ್ಷೇತ್ರ ಅಂತ ಅಲದ ಅಲಿತೇವು. ಅದರಿಂದ ಸುಖ ಸಿಕ್ಕೈತೇನು? ಎಲ್ಲಿ ಹೋದ್ರೂ ಸುಖ ಇಲ್ಲ, ನಿನ್ನೊಳಗೆ ಐತದು ಸುಖ. ನಿನ್ನ ಮನೆಯೊಳಗೆ ಬಂದಾಗ ನೀನು ಆರಾಮಿರ್ಲಿಕ್ಕೆ ಬರ್ತೈತಿ. ಹೌದಲ್ರಿ? ನೋಡ್ರಿ, ವಿಚಾರ ಮಾಡಿ ನೋಡ್ರಿ, ಎಲ್ಲಿ ಆರಾಮಿರ್ತೀರಿಪ್ಪ ಅಂತಂದ್ರೆ ನಿಮ್ಮ ಮನೆಯೊಳಗೆ ನೀವು ಆರಾಮಿರ್ತೀರಿ. ಬೀಗರ್ ಮನೆಗೆ ಹೋದಾಗ ಆರಾಮಿರ್ತೀರೇನೋ? ಒಂದನೇ ದಿನ ಹೋದಾಗಟ್ಟ ಆರಾಮ್ ಅನಿಸ್ತತಿ, ಮರನೇ ದಿನ ಎಂದ ನಮ್ಮ ಊರಿಗೆ ಹೋಗ್ಯವಪ್ಪ ಹಳಬಳ ಚಲೋ ಆಗ್ತೈತಿ, ನಾಳೆಗೆ ಬೇಕೇನು ಅನ್ಬೇಕು. ಅವ್ರು ಒಂದ್ ಸ್ವಲ್ಪ ಒತ್ತಾಯದಿಂದ ಇರು 51 ದಿನ ಅಂತಾರ. ಇರ್ಬೋದು, ಇದ್ದೀವ. ಅವ್ರ ಅಕಸ್ಮಾತ್ ಹೋಗಂದ್ರು ಕೂಡ ಹೋಗ್ಲಿಲ್ಲ ಅಂದ್ರೆ ಇಲ್ಲೇ ಟೆಂಟ್ ಹೊಡೆಯಂಕ ಅಂತತಿ ಇವ್ರು ಅಂತಾರ. ಆದ್ರೆ ನಮಗ ಒಳಗೆ ಅಲ್ಲಿ ಸಮಾಧಾನ ಇರೋಂಗಿಲ್ಲ. ಸಮಾಧಾನ ಎಲ್ಲೈತಿ ಅಂದ್ರೆ ನಿನ್ನೊಳಗೆ ಐತಿ. ನಿನ್ನೊಳಗೆ ನೀ ಬಂದಾಗ ಆರಾಮ್ ಇರ್ಲಿಕ್ಕೆ ಬರ್ತೈತಿ. ಅದಕ್ಕೆ ನಿನ್ನನ್ನ ನೀ ತಿಳ್ಕೊ, ನೀನ್ ಯಾರು ಅಂತ ತಿಳ್ಕೊಳಕ ಜ್ಞಾನ ಅಂತ. ಅಂತ ಜ್ಞಾನವನ್ನು ನಾವು ನಂಬಬೇಕಾಗಿತ್ತು. ಈ ಕರ್ಮ ಎಂಬ ಜಾಲ ಬಹಳ ಐತಿ, ಎತ್ತಾಗೂ ಬಿಡುದಿಲ್ಲ ಅದು. ಹೌದಲ್? ಯಾಕಂದ್ರೆ ಅಸಂಖ್ಯಾತ ಕಲ್ಪನೆಗಳನ್ನ ಮಾಡ್ಕೊಂಡು ಅಸಂಖ್ಯಾತ ದೇವರುಗಳನ್ನ ಮಾಡ್ಕೊಂಡ್ ಬಿಟ್ಟೇವ್ ನಾವು. ಎಷ್ಟು ದೇವ್ರದಾವ, ಎಷ್ಟು ದೇವ್ರಿಗೆ ಪೂಜೆ ಮಾಡೋದು, ಎಷ್ಟು ದೇವ್ರಿಗೆ ನಡ್ಕೊಳೋದು. ಯಾವ ದೇವ್ರು ನನ್ನ ಪ್ರಾರಬ್ಧವನ್ನ ತಿದ್ಲಿಕ್ಕೆ ಸಾಧ್ಯ ಐತಿ? ಇಲ್ಲ. ಅದಕ್ಕೆ ಹೇಳಿದಲ್ಲ, ಈಗ ನಾನು ಇನ್ನೊಬ್ರದ ಹೊಲ ನನ್ನ ಹೆಸರಲ್ಲೇ ಹಚ್ಚಬೇಕಂದ್ರೆ ನಾನು ಲೋಡ್ ಗಂಟ್ಲೆ ತೆಂಗಿನಕಾಯಿ ಒಡಿಸಿದ್ರು ಕೂಡ ಅದು ನನ್ನ ಹೆಸರಲ್ಲೇ ಹಚ್ಚೋದಿಲ್ಲ. ಯಾವ ದೇವರು ಬಂದು ಹಚ್ಚೋದಿಲ್ಲ. ಇನ್ನೊಬ್ರು ವಿಷಯ ವಸ್ತುಗಳು ನನ್ನ ಪ್ರಾಪ್ತಿ ಆಗ್ಲಿ ಅಂತೇಳಿ ನಾನು ದೀಡ್ ನಮಸ್ಕಾರ ಬಿಟ್ಟು ಊರೊಳ ಸೇವೆ ಹಾಕಿದ್ರು ಕೂಡ ನನಗೆ ಬರ್ಲಾರವು. ನನಗೇನು ಬರ್ಬೇಕಾಗಿತ್ತದ ಪೂರ್ವ ನಿರ್ಧಾರ ಆಗಿಬಿಟ್ಟದ. ಅದು ಹಿಂದಿನ ದುಡಿಕೆದ. ಈಗ ಎಷ್ಟೇ ಆಶೆಯನ್ನು ಇಟ್ಕೊಂಡು ಎಷ್ಟೇ ಪ್ರಯತ್ನ ಮಾಡಿದ್ರು ಅದು ಸಿಗ್ಲಾರ್ದು. ಅದಕ್ಕೆ ಅದ್ರ ಕಡೆ ನೀ ಲಕ್ಷ್ಯ ಕೊಡದ ನಿನ್ನ ಕೆಲಸ ಏನೈತಿ? ನೀನ್ ಯಾರನ್ನು ತಿಳ್ಕೊಳೋದೈತಿ, ಅದನ್ನ ಮಾಡ್ಕೋಬೇಕಾಗೈತಿ. ಅದಕ್ಕೆ ಜ್ಞಾನ ಅಂತಂದ. ಆ ಜ್ಞಾನವನ್ನು ಮಾಡ್ಕೊಂಡಾಗ ನೀ ಸುಖಿ ಆಗ್ಲಿಕ್ಕೆ ಸಾಧ್ಯ ಐತಿ ಅಂತ. ಯಾಕ ಅನ್ಯತಾ ತಿಳ್ಕೊಂಡಿ ನೀನ್ ಅಲ್ಲದನ್ನು ನಾನು ಅಂತ ತಿಳ್ಕೊಂಡೇವ್ರಿ ನಾವು. ನಾನು ಅಲ್ಲದನ್ನ ನಾನು ಅಂತ ತಿಳ್ಕೊಂಡೆವು. ಇದು ನಾನು ಅಂತ ಯಾವಾಗ ತಿಳ್ಕೊಂಡೇವ್ರಿ? ಇದನ್ನ ನನ್ನ ಸ್ವಯಂ ನಾನ ತಿಳ್ಕೊಂಡಿನೋ ಅಂತಂದ್ರೆ ಇದನ್ನ ಇಲ್ಲ, ಇನ್ನೊಬ್ಬರಿಂದ ಕಲ್ಕೊಂಡು ತಿಳ್ಕೊಂಡೇನಿ ಇದು ನಾನು ಅಂತ ಹೇಳಿ. ಯಾರಿಗೆ ಮೊದ್ಲೇ ಗೊತ್ತಿತ್ತನು ಇದಕ್ಕೆ? ಇದ ನಾನು ಅಂತ ಅಂತಿದ್ವಿ ನಾವು? ಇಲ್ಲ. ಕಲ್ಸಿದ್ರು ನಮಗೆ. ನಿನ್ನ ಕೈ, ನಿನ್ನ ಕಾಲು, ನಿನ್ನ ತಲೆ, ನಿನ್ನ ಹೊಟ್ಟೆ, ನಿನ್ನ ದುಬ್ಬ, ನಿನ್ನ ಹನಿ, ಇದು ನೀನ, ಇದಕ್ಕಿಟ್ಟಂತ ಹೆಸರು ನಿಂದ ಅಂತ ಕಲ್ಸಿದ್ರ. ಇದರ ಅಹಂಕಾರಕ್ಕೆ ಬಿದ್ದ ಏನಾದೀವು ಅಂತಂದ್ರ ಈ ಕರ್ಮ ಎಂಬ ಜಾಲದೊಳ ಸಿಲುಕಿ ಒದ್ದಾಡಕತ್ತ. ಅವ್ ವಿಚಾರ ಮಾಡಿ ನೋಡಿದ್ರ ಇದು ನಾನು ಅಂತಂದ್ರ ಇದ ನಾನಾಗಿದ್ರ ನಿದ್ರೆ ಅವಸ್ಥೆ ಒಳಗಿದೆ ಎಲ್ಲಿತ್ತು? ನಿದ್ರಾ ಅವಸ್ಥೆ ಒಳಗಿದೆ ಈ ಭಾವ ಇತ್ತನೋ ಅಲ್ಲಿ ಬಿಟ್ಟು ಹೋಗಿದ್ವಲ್ಲ. ಹ್ಯಾಂಗ ಬಿದ್ದಿತ್ತು, ಏನಾಗಿತ್ತು? ಕಬರ ಇದ್ದಿಲ್ಲ ಇದಕ್ಕೆ. ಹೌದಲ್ಲ? ಅವಾಗ ಆರಾಮಿದ್ರಿಲ್ಲ, ಏನೂ ದುಃಖ ಇದ್ದಿಲ್ಲ. ಅಲ್ಲಿ ಆರಾಮ್ ನಿದ್ದೆ ಆತ್ರಿಪ್ಪ. ಇವತ್ತು ಆರಾಮ್ ಇತ್ತು ನನಗೆ. ಇಂಥ ನಿದ್ದಿನ ನಾ ಯಾವಾಗ ಮಾಡಿದ್ದಿಲ್ಲ, ಆರಾಮ್ ನಿದ್ದೆ ಮಾಡಿದ್ ನೋಡಿ ಇವತ್ತು ಅಂತ. ಯಾವ ಭಾವನೂ ಇದ್ದಿಲ್ಲ. ನಾಮದ ಅಭಿಮಾನ ಇದ್ದಿಲ್ಲ, ಶರೀರದ ಅಭಿಮಾನ ಇದ್ದಿಲ್ಲ, ಹೊರಗಿನ ಉದ್ಯೋಗದ ಅಭಿಮಾನ ಇದ್ದಿಲ್ಲ, ನಾ ಶ್ರೀಮಂತ ಅನ್ನೋ ಅಭಿಮಾನ ಇದ್ದಿಲ್ಲ, ನಾ ಬಡವ ಅನ್ನುವಂತ ಕೂಗಿದ್ದಿಲ್ಲ. ಹಿಗ್ಗು ಕುಗ್ಗುಗಳನ್ನು ಮೀರಿ
ಹೌದಲ್, ಆರಾಮಿದ್ದೆವು. ಅಂತ ಆರಾಮ ಸ್ಥಿತಿಯನ್ನ ಅಜ್ಞಾನದಿಂದ ಹೊಂದ್ಯಾವು. ಅದನ್ನ ಜ್ಞಾನದಿಂದ ಮಾಡ್ಕೊಪ್ಪ, ಜ್ಞಾನದಿಂದ ಹೊಂದು. ಈ 3 ಅವಸ್ಥೆಗಳನ್ನ ಮೀರಿ ನಿಲ್ಲು ಅಂತ ಹೇಳ್ತಾರೆ. ಅದು ಜ್ಞಾನದಿಂದ ಮಾತ್ರ ಸಾಧ್ಯ ಐತೆ. ಅದಕ್ಕೆ ಈಗ ಸದ್ಯ ನಿನಗೆ ಜ್ಞಾನೋದಯವಾಗಲು ಅಗವೆಲ್ಲವೂ ಕಡಿಪುವುದರಿಂದ ಹಿಂದೆ ಮಾಡಿದಂತ ಏನು ಕರ್ಮದ ಕಾಟ ಎಲ್ಲವೂ ಈಗ ಜ್ಞಾನ ಆಯ್ತಂದ್ರೆ ಅಳದು ಹೋಗ್ಬಿಡ್ತೈತಿ. ಬಹಳ ಹೊತ್ತು ಬೇಕಾಗಿಲ್ಲ ಜ್ಞಾನ ಆಗಕ್ಕೆ, ಒಂದು ಕ್ಷಣ ಸಾಕು. ಹೌದಲ್ಲ, ಇಡೀ ಕಾಡಿಗೆ ಉರಿ ಹತ್ತಬೇಕಂದ್ರೆ ಒಂದು ಕಡ್ಡಿ ಸಾಕು. ಹೌದಲ್ಲ, ಎಲ್ಲವೂ ಸುಟ್ಟು ಹೋಗ್ತೈತಿ. ಹಂಗೆ ಅಜ್ಞಾನ ಅಂತಕ್ಕಂಥ ಈ ವನ ಕಾಡು ನಾಶ ಆಗ್ಬೇಕಂದ್ರೆ ಜ್ಞಾನದ ಕಿಡಿ ಬಿತ್ತಂದ್ರೆ ಎಲ್ಲವೂ ನಾಶ ಆಗ್ಬೇಕೈತಿ. ಅದಕ್ಕೆ ಅದನ್ನು ನಂಬಬೇಕಾಗೈತಿ, ಜ್ಞಾನವನ್ನು ನಂಬಬೇಕಾಗೈತಿ. ಮತ್ತು ಅದಕ್ಕಾಗಿ ಏನು ಮಾಡಬೇಕಾಗಿಲ್ಲ ಅಂತ ಹೇಳ್ತಾರ ಅವರು. ಜ್ಞಾನಕ್ಕಾಗಿ ನೀ ಏನು ಮಾಡಬೇಕಾಗಿಲ್ಲ. ಇಲ್ಲಿ ನೀನು ಕರ್ಮಕ್ಕೆ ಅನೇಕ ಕಷ್ಟಗಳನ್ನ ಪಡ್ತೀನಿ ನೀನು. ಹೌದಲ್, ಎಲ್ಲೋ ಊರು, ಎಲ್ಲೋ ದೇವರು, ಎಲ್ಲೋ ನೀನು ಏನೇನೋ ಭಾವಿಸ್ಕೊಂಡು ಹೊಕ್ಕಿ. ಆ ಜ್ಞಾನಕ್ಕಾಗಿ ಏನು ಮಾಡಬೇಕಾಗಿಲ್ಲ. ತನ್ನುವ ದಂಡಿಸಬೇಡ, ಶರೀರ ದಂಡನೆ ಮಾಡಕ್ ಹೋಗ್ಬೇಡ. ಜ್ಞಾನಕ್ಕಾಗಿ ನೀ ಏನು ಮಾಡಬೇಕಾಗಿಲ್ಲ, ಶರೀರ ದಂಡಿಸುವ ಅವಶ್ಯಕತೆ ಇಲ್ಲ. ತನ್ನುವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಮನಸ್ಸು ನಿಲ್ಸಕ್ ಹೋಗ್ಬೇಡ. ತನುವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಮನೆ ಮಾರು ತೊರೆದು ವನವಾಸ ಬೇಡ. ಎಲ್ಲಿ ಹೋಗ್ಬೇಕಾಗಿಲ್ಲ, ಅಡವಿಗೆ ಹೋಗಿ ಕುಂದರ್ಬೇಕಾಗಿಲ್ಲ, ವನವಾಸಕ್ಕೆ ಹೋಗ್ಬೇಕಾಗಿಲ್ಲ. ಧನವನ್ನು ನೀಗಿರಬೇಡ. ನಿನಗೇನ ಪ್ರಾರಬ್ಧವಶಾತ್ ಏನು ವಿಷಯ ವಸ್ತುಗಳು ಸಿಕ್ಕಾವಲ್ಲ, ಅವನು ಎಲ್ಲೂ ಬಿಟ್ಟು ಹೋಗ್ಬೇಕಾಗಿಲ್ಲ. ಇಲ್ಲೇ ಇದ್ದುಕೊಂಡೆ ಅವನ್ನೆಲ್ಲ ಅದ್ರ ಮ್ಯಾಲಿನ ಮೋಹವನ್ನು ಬಿಡು. ಹೌದಲ್ಲ, ಅದು ನಿಮಗೆ ಸದ್ಯ ಮಾಡ್ಕೊಳಕ್ ಬರ್ತದಪ್ಪ. ಇವನು ಯಾರು ಬಿಟ್ಟು ಹೋಗ್ಬೇಕಾಗಿಲ್ಲ. ನೀವು ಇದು ಕರ್ಮಕ್ಕಾಗಿ ಎಷ್ಟು ನೀ ಶರೀರವನ್ನು ದಂಡಿಸ್ತಿ. ಹೌದಲ್ಲ, ಒಂದು ಏನೋ ಪ್ರಾಪ್ತ ಆಗ್ಬೇಕಂದ್ರೆ ಏನೋ ಆಚಾರ್ಯ ಹೇಳ್ತಾನ, ಅಮಾವಾಸ್ಯೆ ದಿನ ಉಪವಾಸ ಇರಬೇಕ್ರಿ, ಅಲ್ಲಿ ಬರಬೇಕು, ಇಲ್ಲಿ ಬರಬೇಕು, ಅದಕ್ಕೆ ನಡ್ಕೋಬೇಕು, ಇದಕ್ಕೆ ನಡ್ಕೋಬೇಕಂದ್ರೆ ಅದನ್ನೆಲ್ಲ ಮಾಡ್ತೇವೆ. ಹೌದಲ್ಲ, ಮಾಡಿದ ಮೇಲೆ ಸಿಗ್ತೈತೆ ಅನ್ನೋದು ಗ್ಯಾರಂಟಿ ಐತನು ಇಲ್ಲ. ಹೌದಲ್ಲ, ತನ್ನುವ ದಂಡಿಸಬೇಡ ಅಂತ ಅದಕ್ಕೆ ಹೇಳಿದ್ದು. ಜ್ಞಾನಕ್ಕಾಗಿ ನೀ ಏನು ಮಾಡಬೇಕು, ಕರ್ಮಕ್ಕಾಗಿ ನೀ ಅನೇಕ ಮಾಡ್ತೀನಿ. ಹೌದಲ್ಲ, ಕರ್ಮಕ್ಕ ಅನೇಕ ಶರೀರ ದಂಡನೆ ಮಾಡ್ತೀನಿ ನಾವು. ನೋಡ್ರಿ, ಹೌದಲ್ಲ, ಮಾಡ್ತೇವಿಲ್ಲ. ಮುಂಜಾನಿದ್ದ ಸಂಜೆ ತನಕ ಎಷ್ಟು ದಂಡನೆ ಮಾಡ್ತೇವೆ, ಏನೋ ಫಲಪ್ರಾಪ್ತಿಗಾಗಿ. ಹೌದು, ಒಂದು ಚೀಲ ಜೋಳ ಬೆಳ್ಕೋಬೇಕಂದ್ರೆ ಎಷ್ಟು ದಂಡನೆ ಮಾಡ್ತೇವೆ ಶರೀರ. ಅದಕ್ಕೆ ಅವ್ರು ಹೇಳಿದ್ದು ಅನುಭವಗಳು ವಿಷಯ ಸುಖವನ್ನು ಗಳಿಸ್ಬೇಕಾದ್ರೆ ಎಷ್ಟು ಕಷ್ಟ ಐತಿ ನೋಡು. ವಿಷಯದಿಂದ ಸುಖ ಸಿಗ್ತೈತೆ ಅಂತ ನೀನ್ ತಿಳ್ಕೊಂಡು ಆ ವಿಷಯನ್ನ ಗಳಿಸ್ಬೇಕಾದ್ರೆ ಎಷ್ಟು ಕಷ್ಟ ಅನುಭವಿಸ್ತಿ. ಮಾಡಲು ಉಚಿತ ಐತೆ ಅನ್ನೋದು ವಿಚಾರ ಮಾಡಿ ನೋಡ್ಕೋ. ಅವನು ಗಳಿಸಿದ್ರಿಂದ ನಿನ್ನ ಸುಖ ಸಿಗ್ತೈತೇನೋ ಇಲ್ಲ. ಮಾಡಲು ಉಚಿತವೇ ಧನದ ಲೋಭವಿದನು ಕೂಡಿ ಬಾಧೆ ಬೋಳುವಿದನು ನೋಡಿ. ಬಹಳ ಕಠಿಣ ಐತಿ, ಅದನ್ನ ಕಷ್ಟ ಪಡಬೇಕಾಗತ್ತ. 1 ರೂಪಾಯಿ ಗಳಿಸ್ಬೇಕಂದ್ರೆ ಎಷ್ಟು ಕಷ್ಟ ಪಡಬೇಕಾಗತ್ತ ವಿಚಾರ ಮಾಡಿ ನೋಡಿದ್ರೆ. ಮುಂಜಾನಿದ್ದ ಸಂಜೆ ಮಠ ದುಡಿಬೇಕಾಕೈತಿ. ಅವಾಗ ಅದು ಸಿಕ್ಕರೆ ಅದನ್ನ ಅದನ್ನ ಕಾಪಾಡ್ಕೊಳೋ ಚಿಂತೆ, ಅದನ್ನ ಹೆಂಗ ಬಳಕೆ ಮಾಡ್ಕೊಂಡ್ರೆ ಹೆಂಗ ಅದ ಸದುಪಯೋಗ ಆಕೈತಿ ಅನ್ನೋ ಚಿಂತೆ. ಇದು ಬಳಲಿಕೆ ಒಳಗ ಜನ್ಮ ಆಕೈತಿ ಅಂತ. ಅದಕ್ಕೆ ನೀ ತನ್ನುವ ದಂಡಿಸುವ ಅವಶ್ಯಕತೆ ಇಲ್ಲ. ಜ್ಞಾನಕ್ಕಾಗಿ, ಜ್ಞಾನಕ್ಕೆ ಸ್ವಲ್ಪ ಲಕ್ಷ್ಯ ಕೊಟ್ರೆ ಸಾಕು. ಅದಕ್ಕೆ ಪೂರ್ಣ ಲಕ್ಷ್ಯ ಕೊಡು ಅಂತ ಹೇಳ್ತೀನಿ. ಅರ್ಧಮರ್ಧ ಲಕ್ಷ್ಯ ಕೆಲಸ ಆಗಲಿಲ್ಲ, ಪೂರ್ಣ ಲಕ್ಷ್ಯ ಬೇಕು. ಅಂದಾಗ ಇದನ್ನು ಹೊಂದ್ಲಿಕ್ಕೆ ಬರ್ತೈತೆ. ಮತ್ತು ಪ್ರಶ್ನೆ ಮಾಡ್ತಾರ, ಜ್ಞಾನವೇನು ಮುಕ್ತಿಗೆ ಮಾರ್ಗ? ಹೌದು ಅಂತ ಹೇಳ್ತೈತಿ ಶ್ರುತಿ. ಏನ್ ಹೇಳ್ತೈತಿ? ಬೇರೆ ಮಾರ್ಗನೇ ಇಲ್ಲ, ನೀನು ಮುಕ್ತಿಯನ್ನು ಹೊಂದಬೇಕಂದ್ರೆ ಬೇರೆ ಮಾರ್ಗನೇ ಇಲ್ಲ ಅಂತ ಮಾನನಿಧಿಯಾದಂತ ಎಲ್ಲ ಶ್ರುತಿಗಳು ಹೇಳ್ತಾವು, ಪ್ರಮಾಣಬದ್ಧವಾಗಿ ಹೇಳ್ತಾವು. ಜ್ಞಾನನ ಮುಕ್ತಿಗೆ ಸಾಧನ, ಅದ್ರ ಹೊರತಾಗಿ ಬೇರೆ ಮುಕ್ತಿಗೆ ಸಾಧನ ಯಾವುದು ಇಲ್ಲ ಅಂತಾನೆ ಹೇಳ್ತಾವ.
ಎಲ್ಲಿ ಹೋದ್ರೂ ಕೂಡ ನೀನು ಮುಕ್ತಿ ಆಗುದಿಲ್ಲ. ಕಾಶಿ ಒಳಗೆ ಹೋಗಿ ಬಂದರೂ ಮುಕ್ತಿ ಆಗುದಿಲ್ಲ, ರಾಮೇಶ್ವರದೊಳಗೆ ಹೋಗಿ ಮಿಂದೆದ್ರೂ ಮುಕ್ತಿ ಆಗುದಿಲ್ಲ, ಮತ್ತೊಂದು ಇನ್ನೊಂದು ಎಲ್ಲಿ ಹೋದ್ರೂ ಕೂಡ ನೀನು ಮುಕ್ತಿ ಆಗುದಿಲ್ಲ. ಎಲ್ಲಿ ಹೋದ್ರೂ ಮುಕ್ತಿ ಆಗುದಿಲ್ಲ. ಮುಕ್ತಿ ಅಂದ್ರೆ ಇಲ್ಲೇ ಇದ್ದಾಗ ತಿಳ್ಕೊಬೇಕಾಗೈತಿ. ಶರೀರ ಇದ್ದಾಗ ನಾನು ಮುಕ್ತ ಅಂತ ತಿಳ್ಕೊಬೇಕಾಗೈತಿ. ಇದರ ಬಾಧೆಯನ್ನ ಮೀರಿ ನಿಲ್ಲಬೇಕಾಗೈತಿ. ಅವಾಗ ನಾ ಮುಕ್ತ ಆಗ ಅಂತ ಒಂದು ಸ್ಥಿತಿಯನ್ನು ಹೊಂದಲಿಕ್ಕೆ ಬಂದಂತ ಜನ್ಮವನ್ನ ನಾವು ಎದಕ್ಕೆ ಉಪಯೋಗ ಮಾಡ್ಕೊಳಾಗುತ್ತೇವೆ ಅಂತಂದ್ರೆ ವಿಷಯ ಸುಖಕ್ಕಾಗಿ. ಆ ವಿಷಯ ಸುಖದಿಂದ ಸುಖಿ ಆಗಿ ನಾನು ಸಂತೋಷದಿಂದ ಇರ್ತೀನಿ ಅಂತ ಅವನು ವಿಷಯಗಳನ್ನು ಗಳಿಸಕ್ಕೆ ಹಂಗ ಪ್ರಯತ್ನ ಮಾಡೇ ಮಾಡ್ತಾನೆ. ಹೌದಲ್ಲ? ಒಂದಿಲ್ಲ ಒಂದು ಪ್ರಯತ್ನ ಎಲ್ಲರದು ಮುಂಜಾನಿದ್ದ ಸಂಜೆ ತನೂ ಕೂಡ ಪ್ರಯತ್ನ ಎದರಕ್ಕಾಗಿ ನಡೆದತ್ತೆ ಅಂದ್ರೆ ವಿಷಯ ಗಳಿಸಲೆಂದೆ. ಆ ವಿಷಯಗಳನ್ನು ಎಷ್ಟು ಉಪಯೋಗ ಮಾಡ್ತೇವೆ ವಿಚಾರ ಮಾಡಿ ನೋಡಿದ್ರೆ, ಅದರಿಂದ ಸುಖ ಏಟು ಪ್ರಮಾಣದೊಳಗೆ ಸಿಕ್ಕೈತಿ ಅಂತ ವಿಚಾರ ಮಾಡಿ ನೋಡಿದ್ರೆ ಇಲ್ಲೇ ಇಲ್ಲ. ಹಾಗೆ ಭಾಳ ನೀರಡಿಕೆ ಆದವಂಗೆ ನೀರು ಕುಡಿರ್ಲನ ನೀನು ನೀರಡಿಕೆ ತೀರಿಸುವ ಹೆಂಗೆ ಅಂದ್ರೆ ಬಟ್ಟೆ ಎದ್ದಿ ಬಟ್ಟೆ ಎದ್ದಿ ಚೀಪ್ ನೀರಡಿಕೆ ತೀರಿಸುವಂತ ಅಂದ್ರೆ ನೀರಡಿಕೆ ಹೊಕ್ಕೈತೇನು? ಇಲ್ಲ. ಬಟ್ಟೆ ಚಿಪ್ಪೋದ್ರ ಬಟ್ಟೆ ಎದ್ದಿ ಚಿಪ್ಪೋದ್ರಿಂದ ನೀರಡಿಕೆ ಹೋಗುದಿಲ್ಲ. ಹೇಗೋ ಹಾಗೆ ನಾವು ವಿಷಯದಿಂದ ಸುಖ ಪಡಿತೇವಂತ ಪ್ರಯತ್ನ ಮಾಡಕತ್ತೇವೆ. ವಿಷಯದೊಳಗೆ ಸುಖನ ಇಲ್ಲ, ಆದರೂ ಕೂಡ ಅವನು ಭೋಗ ಮಾಡಿ ಅವನ ಅವಲಂಬನೆ ಆಗಿ ಸುಖವನ್ನು ಹೊಂದಬೇಕಾಗಿ ಅಂತೇಳಿ ಪ್ರಯತ್ನ ಮಾಡಕತ್ತೇವೆ. ಸುಖ ಸಿಗುವುದೇ ಇಲ್ಲ. ಅದಕ್ಕೆ ಮಹಾತ್ಮರು ಹೇಳ್ತಾರ, ಸುಖ ವಿಷಯದೊಳಗಿಲ್ಲ, ನಿನ್ನೊಳಗೆ ಐತದು. ನಿನ್ನೊಳಗಿರುವಂತ ಸುಖವನ್ನು ನೀನು ಹೊಂದು, ಅವಾಗ ನೀನು ದುಃಖ ದೂರಕ್ಕೈತಿ, ಮುಕ್ತ ಅವಾಗಕ್ಕಿ ಅಂತ ಹೇಳ್ತಾರೆ. ನಮ್ಮನ್ನ ನಾವು ತಿಳ್ಕೊಳ್ಳುವಂತ ಮಾರ್ಗವನ್ನು ನಾವು ಕಂಡು ಹಿಡ್ಕೋಬೇಕಂದ್ರೆ ನಂಬಬೇಕಾಗೈತೆ. ಜ್ಞಾನವನ್ನು ನಂಬಬೇಕಾಗೈತೆ. ನಂಬಿದಾಗೆ ಮುಕ್ತಿಯನ್ನು ಹೊಂದಲಿಕ್ಕೆ ಬರ್ತೈತಿ. ಅದಕ್ಕೆ ಬೇಕಾದಂತ ಅಧಿಕಾರಿಗಳಾಗಬೇಕಲ್ಲ. ನಾವು ಅಧಿಕಾರತ್ವ ಪಡೆದಿಲ್ಲ, ನಾವು ಜ್ಞಾನಕ್ಕೆ ಅಧಿಕಾರಿಗಳಾಗಿಲ್ಲ ನಾವು. ಹೌದಲ್ಲ? ಸಾಹುಕಾರ ಆದವಂಗ ಆಳ ಮಕ್ಕಳೆಲ್ಲರೂ ಹೇಳ್ದಂಗೆ ಕೇಳ್ತಾರ. ನಾವು ಸಾಹುಕಾರ ಆಗಿಲ್ಲಲ್ಲ. ಇಂದ್ರಿಯಗಳು ಯಾಕೆ ಹೊರಮುಖ ಆಗ್ಯಾವ ಅಂತಂದ್ರೆ ನಾವು ಸಾಹುಕಾರ ಇಲ್ಲ. ಸಾಹುಕಾರ ಆದಿವಂದ್ರೆ ವಿವೇಕ ಜಾಗೃತ ವಿವೇಕ ಎಂಬ ಸಂಪತ್ತನ್ನು ನಾವು ಸಂಗ್ರಹ ಮಾಡಿ ಇಟ್ಕೊಂಡಿದ್ದೀವಂದ್ರೆ ಆ ವಿವೇಕದಿಂದ ಅವನ್ನ ನಿಯಂತ್ರಣ ಮಾಡ್ಲಿಕ್ಕೆ ಬರ್ತಿತ್ತು. ಹೌದಲ್ಲ? ಅವಾಗ ಹೇಳಕ್ ಬರ್ತಿತ್ತು, ಎಲೆಕ್ಕಾಗಿ ಅಂತ ಮನಸ್ಸು ಯಾಕೆ ಹೊರಗೆ ಅಲ್ದಾಡ್ತೀನಿ ನೀನು? ವೈರಾಗ್ಯವನ್ನು ತಾಳಿ ಸುಖವನ್ನು ಹೊಂದು ಅಂತ ಹೇಳಕ್ ಬರ್ತಿತ್ತು. ನಾವು ಆ ವಿವೇಕ ಇಲ್ಲ ನಮ್ಮಲ್ಲಿ. ಹೌದಲ್ಲ? ಅದಕ್ಕೆ ಅದು ಮನಸ್ಸು ಏನಾಗೈತಿ ಅಂದ್ರೆ ಹಂಗೆ ಹೊರಗೆ ಹೋಗುದ ಹೊರಗೆ ಒಳಗೆ ಕರ್ಕೊಂಡು ಬರುವಂತ ಎಚ್ಚರಿಕೆ ಕೊಡ್ತಕ್ಕಂಥ ವಿವೇಕ ಇಲ್ಲ ನಮ್ಮಲ್ಲಿ. ಅದಕ್ಕೆ ಅವ್ರು ಹೇಳ್ತಾರ, ಅಧಿಕಾರಿ ಆಗಿ ಮೊದ್ಲೇಕ್ ನೀವು ಅಧಿಕಾರತ್ವವನ್ನು ಪಡಿಬೇಕಲ್ಲ ನಾವು. ಹೌದಲ್ರಿ? ವಿವೇಕ, ವೈರಾಗ್ಯ, ಸಾಧನ, ಚತುಷ್ಟಯ ಸಂಪನ್ನತ್ವವನ್ನು ಪಡಿಬೇಕಲ್ಲ ನಾವು. ಸಾಧನ ಚತುಷ್ಟಯ ಸಂಪನ್ನತ್ವ ಇಲ್ಲ ಅಂತಂದ್ರ ಮುಕ್ತಿಯನ್ನ ಹೊಂದಲಿಕ್ಕೆನ ಬರುದಿಲ್ಲ. ಅವು ಸಾಧನ ಚತುಷ್ಟಯ ಸಂಪನ್ನತ್ವ ಗುಣವನ್ನು ಪಡಿಬೇಕಂದ್ರೆ ನಾವು ಮೊದಲೇಕೆ ನೀತಿಯನ್ನು ಪರಿಪಾಲನೆ ಮಾಡಬೇಕು. ವಿವೇಕ ಹಂಗೆ ಉದಯ ಆಗೋದಲ್ರಿ, ನೀತಿ ಬೇಕು. ಅದಕ್ಕೆ ನೀತಿ ಬಹಳ ಮಹತ್ವ ಕೊಟ್ಟರು ಮಹಾತ್ಮ. ಅವ್ರ ನೀತಿಯನ್ನು ಉಲ್ಲಂಘನೆ ಮಾಡಲಿಲ್ಲ ಎಲ್ಲೂ. ಹೌದಲ್ಲ? ನೀತಿ ಹುಡುಗದೆ ಕಡೆ ಮುಟ್ಟಿದ್ದು, ಕಡೆತನೂ ಕೂಡ ನೀತಿಯನ್ನು ಉಲ್ಲಂಘನೆ ಮಾಡಲಿಲ್ಲ. ಹಂಗೆ ನಾವು ನೀತಿಯನ್ನು ಪರಿಪಾಲನೆ ಮಾಡಬೇಕಲ್ಲ. ನಮ್ಮ ಶರೀರದ ಅಂಗಗಳನ್ನು ನೀತಿಯುತವಾಗಿ ಬಳಕೆ ಮಾಡ್ಕೊಳಕತ್ತೇವನ್ನ ನಾವು ವಿಚಾರ ಮಾಡಿ ನೋಡಿಕ. ಕಣ್ಣು, ಕಿವಿ, ಮೂಗು, ನಾಲ್ಗೆ, ಚರ್ಮ, ಇವು 5 ಇಂದ್ರಿಯಗಳನ್ನ 5 ಇಂದ್ರಿಯ ಧರ್ಮ ಪಾಲನೆ ಮಾಡಾಕತ್ತೇವನು ಇವನ್ನ ಇಲ್ಲ. ನೋಡಬಾರ್ದನ್ನ ನೋಡ್ತೇವು, ಕೇಳಬಾರ್ದನ್ನ ಕೇಳ್ತೇವು, ಮುಟ್ಟಬಾರ್ದನ್ನ ಮುಟ್ತೇವು, ಮೋಸಿಸಬಾರ್ದನ್ನ ಮೋಸಿಸ್ತೇವು, ರುಚಿ ನೋಡಬಾರ್ದನ್ನ ರುಚಿ ನೋಡ್ತೇವೆ. ಹೌದಲ್ಲ? ಈ ಇಂದ್ರಿಯ ಧರ್ಮವನ್ನು ಪರಿಪಾಲನೆ ಮಾಡಿದಾಗ ಅವಾಗ ವಿವೇಕ ಜಾಗೃತ ಆಗುತ್ತೆ. ಹೌದಲ್ಲ? ವಿವೇಕ ಜಾಗೃತ ಮಾಡ್ಕೋಬೇಕಲ್ಲ. ಅದು ಸರಳ ಐತನು, ಒಂದೇ ಜನ್ಮಕ್ಕೆ ಆಗುದಿಲ್ಲ ಅಂತ. ಹೌದಲ್ಲ? ಎಂಥದ್ದನ್ನು ತಿನ್ನಾಕತ್ತೇವೆ ನೋಡ್ರಿ ನಾವು ಇವತ್ತ.
ಹೌದಲ್ಲ? ವಿಚಾರ ಮಾಡಿ ನೋಡಿದ್ರೆ ಒಂದೊಂದು ಸಣ್ಣ ಚಟ, ಜನ್ಮ ಚಟಕ್ಕೆ ಬಂದಿದ್ದಿದ್ದು ಅಂತ ಹೇಳಿದ್ಮೇಲೆ ಈ ಜನ್ಮದಾಗ ಮತ್ತೆ ಚಟ ಅಂಟಿಸ್ಕೊಂಡೇವಲ್ಲ, ಅವನ್ ಯಾವಾಗ ಬಿಡುದು? ಈ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳು ಜನ್ಮ ಜನ್ಮಾಂತರ ಬಂದಾವು, ಆದ್ರೆ ಈ ಜನ್ಮದಾಗ ಅಂಟಿಸ್ಕೊಂಡೇವಲ್ಲ ಮತ್ತ ಚಟಗಳನ್ನ. ಹೌದಲ್ಲ? ಅವು ಶರೀರ ಬದುಕಕ್ಕೆ ಅವಶ್ಯನೇ ಇಲ್ಲವ, ಅಂತ ಚಟ ಅಂಟಿಸ್ಕೊಂಡೇವಲ್ರಿ ನಾವು. ಶರೀರ ಬದುಕುವುದಿಲ್ಲ, ಅದರಿಂದ ಮತ್ತಟ ರೋಗಗ್ರಸ್ತ ಆಕೈತಿ, ಅಂತ ಚಟವನ್ನು ಅಂಟಿಸ್ಕೊಂಡೇವ್ ನಾವು ಇವತ್ತು. ಅದಕ್ಕೆ ಚಟಾಧೀನ ಆದವ್ರಿಗೆ ಇದು ಹತ್ತುದಿಲ್ಲ ಅಂತ ಹೇಳಿ. ಮೊದ್ಲೇಕೆ ಚಟ ಅದಾವು, ಹೃದಯಗತ ಭೋಗದ ಇಚ್ಛೆಗಳ ಮೊದ್ಲದಾವು, ಮತ್ ಈಗ ಮತ್ತೆ ಅಂಟಿಸ್ಕೊಂಡೇವು. ಈಗ ಬಂದು ಕಲ್ತೇವಲ್ಲ ಚಟ. ಯಾವ ಹೇಳಿದ್ದವ್ರಿ ಅವನು? ಸುಖ ಕೊಡ್ತೇವ್ ಬಾ ಅಂತ ಹೇಳಿದ್ದವನು ಇಲ್ಲ, ನಾವ ಕಲ್ತೇವ. ಅವನ ಕಲಿತ ನಮಗೆ ಬಿಡಾಕ ಆಗಲ್ಲು ಅಂತ ಹೇಳಕತ್ತೇವ್. ಅದಕ್ಕೆ ಚಟ ಬಿಡಬೇಕಾಯ್ತು. ಮೊದಲೇ ಚಟದಿಂದ ದೂರ ಆದಾಗ ಜನ್ಮ ಜನ್ಮಾಂತರ ಬಂದಂತ ಚಟವನ್ನ ಮೀರಾಕ್ ಬರ್ತೈತಿ, ಮೀರ್ ನಿಲ್ಲಕ್ ಬರ್ತೈತಿ. ಹೌದಲ್ಲ? ಅವಾಗ ನೀತಿಯುತವಾದಂತ ಜೀವನವನ್ನು ಸಾಗಿಸಿದಾಗ ವಿವೇಕ ಜಾಗೃತ ಆಗುತ್ತ, ವೈರಾಗ್ಯ ಬರ್ತೈತಿ. ವಿಷಯದೊಳಗೆ ವೈರಾಗ್ಯ ಬಂದಾಗ ಸಾಧನೆ ಮಾಡಕ್ ಬರ್ತೈತಿ ಅಂತ. ಸಾಧನೆ ಮಾಡಿ ಮುಮುಕ್ಷತ್ವವನ್ನು ಪಡೆದಾಗ ಅವಾಗ ಜ್ಞಾನದ ಮೇಲೆ ನಂಬಿ ಹುಟ್ಟತೈತಿ. ಎಲ್ಲೈತಿ? ಗುರುಗಳಲ್ಲಿ ನಂಬಿಕೆ ಎಲ್ಲೈತಿ? ಅದಕ್ಕೆ ಅಜ್ಜವ್ರು ಕೇಳಿದ್ದು, ಜೋಗಪ್ಪ ಜೋಗಗಳ ಮೇಲೆ ಎಷ್ಟು ನಂಬಿಕೆ ಐತಿ ಅಷ್ಟು ಗುರುಗಳ ಮೇಲೆ ನಂಬಿಕೆ ಇಲ್ಲ. ಒಂದೀಟ ಬಂದ ಹಣಿಗೆ ಭಂಡಾರ ತಿಕ್ಕಿದ ಕೂಡಲೇ ಚಾಲು ಆತಿ ಅವ್ರಿಗೆ. ಉದೋ ಉದೋ ಅನ್ನಕ್ಕೆ ಚಾಲು ಮಾಡಿದ್ರೆ 7 ಕೋಟಿ 7 ಕೋಟಿ ಅನ್ನಕ್ಕೆ ಚಾಲು ಮಾಡಿದ್ವಿ. ಹೌದಲ್ಲ? ಅದ ಜ್ಞಾನಿಗಳ ನೀನ ಸಚ್ಚಿದಾನಂದ ಸ್ವರೂಪದೀಪ. ಈ ಶರೀರ ನೀನಲ್ಲ. ಶರೀರ ಮಲಬೇಡ್ರ ಬೆಸಿಗೆ ಐತದ. ಆನವ ಮಲ, ಮಾಯಾಮಲ, ಕಾರ್ಮಿಕ ಮಲದಿಂದ ಕೂಡಿದಂತ ಈ ಶರೀರ ನೀನ್ ಅಲ್ಲಪ್ಪ. ನೀನು ಅದಕ್ಕೆ ಆಧಾರವಾಗಿರುವಂತ ಸಚ್ಚಿದಾನಂದ ಸ್ವರೂಪದಿ ಅಂತ ಹೇಳಿದ್ದನ್ನ ನಂಬುದಿಲ್ಲ. ಜೋಗಪ್ಪ ಹೇಳಿದ್ದನ್ನ ನಂಬುತ್ತೇವೆ. ಹೌದಲ್ಲ? ಅದಕ್ಕೆ ಇದು ಕಠಿಣ ಆಗೈತಿ. ಅಲ್ಲಿ ಹೋಗಿ ಹಟ್ಲಿಗೆ ತುಂಬಿಸಿ ಬರೋದು ಸರಳ ಆಗೈತಿ, ನಮ್ಮನ್ನ ನಾವು ತಿಳ್ಕೊಳ್ಳೋದು ಕಠಿಣ ಆಗೈತಿ. ಹೌದಲ್ಲ? ಅಲ್ಲಿ ಹೋಗಿ ತುಂಬಿಸಿ ಬರೋದು ಸರಳ ಆಗೈತಿ, ಇಲ್ಲಿ ನಮ್ಮನ್ನ ನಾವು ತಿಳ್ಕೊಳ್ಳೋದು ಕಠಿಣ ಆಗೈತಿ. ಮಣಿ ಹಚ್ಚಲ ಹೆಚ್ಚಿ ಹೊರಗಿಟ್ಟ ತಕ್ಷಣ ಉದೋ ಉದೋ ಅಂತೇವು, ಅಲ್ಲಿ ಹೋಗಿ ಮುಟ್ಟತನೂ ಉದೋ 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 ಅಂತ ಗಂಟ್ಲು ಒಣಗಿ ಹೋಗಿರ್ತತಿ. ಆಕಿ ಕೇಳೋದಿಲ್ಲ, ಹೆಂಗ ಬಂದಿತ್ತಮ್ಮ, ಎದಕ್ ಬಂದಿ, ಏನಾಗೈತಿ, ಹಸ್ದೀವೋ ಬೆಂದೀವೋ ನೀರಡಿಕೆ ಆಗೈತಿವೋ ಏನಾಗೈತಿ ಅಂತ ಕೇಳೋದಿಲ್ಲ. ಅಂಥದ್ದನ್ನ ನಂಬುತ್ತೇವು. ಗುರುಗಳು ನೀ ಸಚ್ಚಿದಾನಂದ ಸ್ವರೂಪದೀಪ, ಯಾಕೆ ಇದು ಶರೀರಕ್ಕೆ ಬಂದೈತದು, ಪ್ರಾರಬ್ಧೋಷ ಇರ್ತೈತಿ, ಇರುವಷ್ಟು ದಿನ ಇರ್ತೈತಿ, ನಿನ್ನ ಕೆಲಸ ನೀ ಮಾಡ್ಕೊರಪ್ಪ ಅಂತ ಅವ್ರು ಎಚ್ಚರಿಸಿದ್ರೆ ಅವ್ರ ಮಾತು ಕೇಳೋದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರ, ಯಾವಾಗ ವಿವೇಕ ವೈರಾಗ್ಯಾದಿಗಳಿಂದ ಶಮದಮಾದಿ ಸಟ್ ಸಂಪತ್ತಿನ ಸಾಧನೆಯನ್ನ ಮಾಡಿ ಮುಮುಕ್ಷತ್ವವನ್ನು ಪಡಿತೇವೋ ಅವಾಗ ನಂಬಿಕೆ ಜ್ಞಾನದ ಮೇಲೆ ನಂಬಿ ಹುಟ್ಟುತ್ತೀವಿ. ಅದು ಯಾಕೆ ನಮಗೆ ನಂಬಿ ಹುಟ್ಟುವಲ್ದು ಅಂತಂದ್ರೆ ಇಲ್ಲ ನಮಗೆ. ಅದಕ್ಕೆ ಮೊದಲೇಕೆ ಅಧಿಕಾರಿಗಳಾಗಬೇಕಾಗಿತ್ತು, ಅಧಿಕಾರತ್ವವನ್ನು ಪಡಿಬೇಕಾಗಿತ್ತು. ಯಾಕೆ ಬಂಡವಾಳ ಇಲ್ಲ, ಹಂಗ ವ್ಯಾಪಾರ ಮಾಡಾಕತ್ತೇವು. ಬಂಡವಾಳ ಇದ್ರೆ ವ್ಯಾಪಾರ ಮುಂದುವರಿತೈತಿ. ಹೌದಲ್ಲ? ಈ ವಿವೇಕ ವೈರಾಗ್ಯಾದಿಗಳ ಬಂಡವಾಳನೇ ಇಲ್ಲ, ಹಂಗೆ ವ್ಯಾಪಾರ ಮಾಡಾಕತ್ತೇವೆ. ಇಂದ್ರಿಯಗಳನ್ನ ಬಳಕೆ ಮಾಡ್ಕೊಂಡಾಕತ್ತೇವೆ. ಅವ್ನು ಎದಕ್ಕೆ ಎಷ್ಟು ಉಪಯೋಗ ಮಾಡ್ಕೋಬೇಕು ಅಷ್ಟು ಉಪಯೋಗ ಮಾಡ್ಕೊಳಕತ್ತಿಲ್ಲ. ಹಿಂಗೆ ಉಂಡದ್ದನ್ನೇ ಉಂಡುತ್ತ ಮೇಳಿಸಿದ್ದನ್ನೇ ಮೇಳಿಸುತ್ತ ಅಂತ ಹೊಂಟ ಬಿಟ್ಟೆವು. ಉಂಡು ಸುಖಿ ಆಗ್ಬೇಕು ಅಂತ ಹೊಂಟೇವು. ಯಾರು ಸುಖಿ ಆಗ್ಯಾರ? ಉಂಡು ಸುಖಿಗಳಾದವ್ರು ಎಷ್ಟು ಮಂದಿ ಅದಾರ ಜಗತ್ತಿನೊಳಗೆ? ಯಾರೂ ಇಲ್ಲ. ನೂರಾರು ಸಾವಿರಾರು ಕೋಟಿ ಗಳಿಸಿದಂತ ಅವ್ರು ಅದಾರಲ್ಲ, ಕೇಳಿ ನೋಡ್ ಬರ್ರಿ ಅವ್ರನ್ನ ಹೋಗಿ. ನಿದ್ದೆ ಹತ್ತುದಿಲ್ಲ, ರಾತ್ರಿ ನಿದ್ರೆ ಗುಳಿಗೆಯನ್ನು ತಗೊಂಡು ಮಕ್ಕೊಂಡಾಗ ನಿದ್ದೆ ಹತ್ತತಿ. ಯಾಕಂದ್ರೆ ಹಪಾಪಿ ಅಷ್ಟು ನಾನು ನಂಬರ್ 1 ಆಗ್ಬೇಕು, ನಾನು ನಂಬರ್ 1 ಆಗಬೇಕು, ಜಗತ್ತಿಗೆ ನಾನು ನಂಬರ್ 1 ಶ್ರೀಮಂತ ಆಗ್ಬೇಕು. ಆ ಶ್ರೀಮಂತಗಿರಿ ನಿನ್ನ ನಿದ್ದೆ ಹತ್ತಾಕ ಉಪಯೋಗಕ್ಕೆ ಬರೋದಿಲ್ಲ ಅಂದ್ರೆ ತಗೊಂಡು ಏನ್ ಮಾಡೋದು?
ನಿದ್ದೆ ಮಾಡಾಕ ಅದು ಉಪಯೋಗ ಬರೋದಿಲ್ಲ ಅಂದ್ರೆ ತೋಡ್ ಏನ್ ಮಾಡೋದು ಆ ಶ್ರೀಮಂತಿಗೆ. ಹೌದಲ್ಲ? ಯಾರು ಶ್ರೀಮಂತ ಅಂದ್ರೆ ರೆಂಟಿ ಹೊಲ ಮಕ್ಕೊಂಡ್ರು ನಿದ್ದೆ ಹತ್ತಿರ್ಬೇಕು, ಅವ ಶ್ರೀಮಂತ. ಚಿಂತೆಯನ್ನು ಕಳ್ಕೊಂಡ ಅವ ಶ್ರೀಮಂತ. ಚಿಂತೆ ಹತ್ತಿ ಬಿಟ್ಟತಿ ನಮಗೆ, ಯಾವ್ದ್ರ ಚಿಂತೆ, ವಿಷಯದ ಚಿಂತೆ. ಅದಕ್ಕೆ ನಾವು ದುಃಖವನ್ನು ಅನುಭವಿಸಕತ್ತೀವಿ. ಆ ಚಿಂತೆಯನ್ನು ಕಳ್ಕೋಬೇಕಂದ್ರೆ ಸತತ ಗುರುಗಳು ಹೇಳಿದಂತ ವಿಚಾರದ ಕಡೆ ನಾವು ಲಕ್ಷ್ಯ ಕೊಟ್ಟಾಗ, ಅಲ್ಲಿ ನಂಬಿಕೆ ನೆಟ್ಟಾಗ ಅದು ಆಕೈತಿ. ಶ್ರದ್ಧಾವಾನ್ ಲಭತೆ ಜ್ಞಾನ. ಶ್ರದ್ಧೆಯನ್ನು ಇಡಬೇಕಾಗಿತ್ತು. ಅಲ್ಲಿ ಎಷ್ಟು ಜೋಗಪ್ಪನ ಮೇಲೆ ಶ್ರದ್ಧೆ ಇಟ್ಟೇವ, ಅಷ್ಟು ಗುರುವಾಣಿ ಮೇಲೆ ಶ್ರದ್ಧೆಯನ್ನು ಇಟ್ಟಾಗ ಅದು ಸಾಧ್ಯ. ಸಿದ್ಧಾರೂಢರು ಮಹಾತ್ಮರು ಆಗ್ಬೇಕಂದ್ರೆ ಗುರುವಿನ ವಾಣಿ ಮೇಲೆ ಶ್ರದ್ಧೆಯನ್ನು ಇಟ್ಟಿದ್ರಂತನ ಅವರು ಮಹಾತ್ಮರಾದ. ಹೌದು. ಗುರುಗಳು ಗಜದಂಡ ಸ್ವಾಮಿಗಳು ಒಳಗ್ ಕರ್ಕೊಳ್ಳಿಲ್ಲ ಅವ್ರನ್ನ. ಕುದುರೆ ಲದ್ದಿ ಬೆಳೆಯಕ್ ಹಚ್ಚಿದ್ರು. ಆದ್ರ ಗುರುವಾಣಿ ಪಾಲನೆ ಮಾಡಿದ್ರು ಅಂತನ ಅವ್ರಿಗೆ ಅಲ್ಲೇ ಜ್ಞಾನ ಆಯ್ತು. ಅವ್ರ ಲಕ್ಷ್ಯ ಎಲ್ಲಿ ಇರ್ತಿತ್ತು? ಗುರುಗಳು ಹೇಳಿದಂತ ವಾಣಿ ಕಡೆನ ಲಕ್ಷ್ಯ ಇರ್ತಿತ್ತು ಅಂತನ ಅಲ್ಲೇ ಜ್ಞಾನ ಆಗಿತ್ತು. ಹಂಗೆ ನಮಗ ಆಗ್ಬೇಕಂದ್ರೆ ನಮ್ಗೆ ಶ್ರದ್ಧೆ ಬೇಕಲ್ಲ. ನಮಗ್ ಶ್ರದ್ಧೆ ಇಲ್ಲ, ನಮ್ ಕರ್ಮದೊಳಗೆ ಸುಖ ಕಾಣ್ಬೇಕಂತ ಉಂಟೇವ. ಯಾಕಂದ್ರೆ ಕರ್ಮದ ಫಲ ನೋಡ್ತೇವಲ್ಲ, ಕರ್ಮದ ಫಲ ನೋಡ್ತೇವ. ಅದ ಇದು ಜ್ಞಾನದ ಫಲ ಕಾಣೋದಿಲ್ಲ. ಇದು ಹೌದಲ್ರಿ? ಜ್ಞಾನದ ಫಲ ಅದು ಶಾಶ್ವತವಾಗೈತಿ. ಕರ್ಮದ ಫಲ ಭೋಗಿಸಿದ ಕೂಡಲೇ ಹೋಗ್ಬಿಡ್ತೈತೆ. ಹೌದಲ್ಲ? ಇವತ್ತು ಸಂಚಾನ ದುಡ್ದು 500 ರೂಪಾಯಿ ಸಿಕ್ತು, ಫಲ ಸಿಕ್ತು, ಅದು ಉಳಿತೈತೇನೋ ಕಿಶೆದಾಗೆ? ಹೋಗ್ಬಿಡ್ತೈತಿ. ಆ ಜ್ಞಾನದ ಫಲ ಎಷ್ಟು ಖರ್ಚು ಮಾಡಿದ್ರು ಕೂಡ ನಾಶ ಆಗೋದಿಲ್ಲ. ಅದು ವರತಿ ನೀರಿದ್ದಂಗೆ, ಎಷ್ಟೆಷ್ಟು ಬಳಕೆ ಮಾಡ್ತೀವಿ ಅಷ್ಟಷ್ಟು ಮತ್ತಷ್ಟು ಬರ್ತೈತಿ. ಅದಕ್ಕೆ ನಂಬು ಜ್ಞಾನವನ್ನೇ ಅಂಥೇಳಿ, ಅಂಥ ಜ್ಞಾನವನ್ನು ನಂಬಿ ನಾವು ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡ್ಕೋಬೇಕಾಯ್ತು. ಯಾಕಂದ್ರೆ ಮತ್ತೆ ಬರ್ಲಾರ್ದಿದ. ಹೌದಲ್ರಿ? 84 ಲಕ್ಷ ಜೀವನ್ಮದೊಳಗೆ ನರಜನ್ಮನ ಶ್ರೇಷ್ಠ ಅಂತ ಹೇಳ್ಕೊಂತ ಬಂದಾರ. ಅದ್ರೊಳಗೆ 83,99,999 ಜನ್ಮ ಹೋಗ್ಬಿಟ್ಟಾವಿ. ಈ ಕಣೆ ಜನ್ಮವನ್ನು ಕೊಡೋದು ಬಂದೆವು. ಇಲ್ಲಿ ಬಂದ ಮೇಲೆ ಮತ್ತೆ ಎತ್ತಾಗ ಹೋಗುವಂಗೆ ಮಾಡ್ಕೊಂಡಾಗತ್ತೀವಿ. ನಾವು ವಿಚಾರ ಮಾಡಿ ನೋಡ್ಕೋಬೇಕಾಯ್ತು. ಮುಂದೆ ಎಂಥ ಜನ್ಮ ಬರ್ತೈತಿ ನಾವು ಅದನ್ನು ಬರ್ಕೊಂಡಾಕತ್ತೀವಿ. ಹೌದಲ್ಲ? ಯಾವ್ಯಾವ್ದ್ರ ಮೇಲೆ, ಯಾವ್ಯಾವ ವಿಷಯದ ಮೇಲೆ ಆಸಕ್ತಿ ಇರ್ತೈತಿ ಅಂತ ಜನ್ಮ ಬರ್ತೈತಿ. ಅದನ್ನ ಶ್ರುತಿ ಹೇಳ್ತೈತಿ. ಶರೀರ ಬಿಡೋ ಕಾಲದೊಳಗೆ ಯಾವ ಸ್ಮರಣೆ ಒಳಗೆ ನೀ ಶರೀರವನ್ನು ಬಿಡ್ತೀವೋ ಅಂತ ಜನ್ಮ ನಿನಗೆ ಬರ್ತೈತಿ ನೋಡು. ತನು ಯೋಗದಳು ಏನನ್ನು ನೆನೆಯುತ್ತಿ ಅಂತ ಜನ್ಮ ನಿನಗೆ ಬರ್ತೈತಿ ಅಂತ ಶ್ರುತಿ ಹೇಳ್ತೈತಿ. ಅದಕ್ಕೆ ನಾವು ಏನು ನೆನಪು ಮಾಡ್ಕೋಬೇಕಾಯ್ತಿ ಅಂದ್ರೆ ಶರೀರ ಹೋಗೋ ಕಾಲದೊಳಗೆ ಸಚ್ಚಿದಾನಂದ ಸ್ವರೂಪನೇ ನಾನು ಅದೇನಪ್ಪ, ನಿತ್ಯ ಪರಿಪೂರ್ಣ ವಸ್ತುನೇ ನಾನು ಅದೀನಿ, ಶರೀರ ನಾನಲ್ಲ. ಶರೀರ ಕರ್ಮಾಧೀನವಾಗಿ ಬಂದಂಥದ್ದು, ಕಾಲನ ಆಧೀನ ಐತಿದ. ಹೌದಲ್ಲ? ಕಾಲನ ಆಧೀನ ಐತಿ. ಕಾಲ ಯಾವಾಗ ಬರ್ತೈತಿ ಹೇಳಲಿಕ್ಕೆ ಬರೋದಿಲ್ಲ. ಇದು ಹೋಗ್ಬಿಡ್ತೈತಿ, ಪಟ್ ಅಂದ್ ಹೋಗ್ಬಿಡ್ತೈತಿ. ಅದಕ್ಕೆ ಆ ಕಾಲ ಬರೋದ್ರೊಳಗಾಗಿ ನಮ್ಮ ನಿಜವನ್ನು ಅರಿಬೇಕಾಗೈತಿ. ಅದನ್ನ ಸ್ಮರಣೆ ಒಳಗೆ ತೊಡಗಿದಾಗ ಶರೀರ ಅಂತ್ಯ ಕಾಲದೊಳಗೆ ಅದು ನೆನಪಿಗೆ ಬರ್ತೈತಿ. ಹೌದಲ್ಲ? ಇಲ್ಲಾಂದ್ರೆ ಶರೀರದ ಬಾಧೆ ಯಾವಾಗ ಭಾಳ ಇರ್ತೈತಿ. ಶರೀರ ಹೋಗೋ ಕಾಲದೊಳಗೆ ಬಾಧೆ ಎಷ್ಟು ಇರ್ತೈತಿ ಅಲ್ಲಿ ನರಗಳಲ್ಲಿಯೂ ಕೂಡ ವೇದನೆ ಇರ್ತೈತಿ. ಅದು ಗೊತ್ತಾಗೋದಿಲ್ಲ, ಹೇಳಕ್ ಬರೋದಿಲ್ಲ ಅವಾಗ. ಹೌದಲ್ಲ? ಬರುವಾಗೂ ಬ್ಯಾನಿಯಿಂದನ ಬಂದೈತಿ, ಹೋಗುವಾಗೂ ಬ್ಯಾನಿ ಒಳಗೆ ಹೋಗುದು. ಅದಕ್ಕೆ ಬ್ಯಾನಿ ತೋಟ ಅಂದ್ರೆ ರೋಗದ ತವರೂರು. ಯಾಕಂದ್ರೆ ಒಂದೇ ವಸ್ತುವಿನಿಂದ ತಯಾರಾಗಿಲ್ಲಿದೆ ಶರೀರ. ತಂದೆ ಮಲ ತಾಯಿಯ ಮಲ ಕೂಡ್ಕೊಂಡು ತಯಾರಾದಂದು ಯಾರು ಕೂಡ್ಕೊಂಡು ತಯಾರಾಗೈತಿದ. ಅದ್ರೊಳಗೆ ರೋಗಗಳು ಉತ್ಪನ್ನಕ್ಕವು. ಹೌದಲ್ಲ? ಅನೇಕ ರೋಗದ ತವರೂರು ಐತಿದ. ಅಂತ ತವರೂರಾದಂಥ ಈ ಶರೀರ, ಈ ಒಡಲನ್ನು ನಾನು ನಂದು ಅಂತ ನಂಬೇವಲ್ಲ, ಅದಕ್ಕೆ ದುಃಖ ಆಗತ್ತತಿ. ಇದು ನಾನಲ್ಲ ಅಂತ ಯಾವಾಗ ಇದ್ರ ಮೇಲಿನ ನೋವನ್ನು ಬಿಡ್ತೇವೋ ಅವಾಗ ನಾವು ಮುಕ್ತರಾಗ್ಲಿಕ್ಕೆ ಬರ್ತೈತಿ, ಅವಾಗ ಸುಖಿಗಳಾಗ್ಲಿಕ್ಕೆ ಬರ್ತೈತಿ.
ಆ ಆ ತಿಳುವಳಿಕೆಯನ್ನು ಮಾಡಿಕೊಡೋದಕ್ಕೆ ಜ್ಞಾನ ಅಂತಂದ್ರೆ ಅಂಥ ಜ್ಞಾನದ ಮೇಲೆ ನಾವು ನಂಬಿಕೆ ನಿಟ್ಟು ಶ್ರದ್ಧೆ ಇಟ್ಟುಕೊಂಡ ಮಾತ್ರ ನಾವು ಸುಖಿಗಳಾಗ್ಲಿಕ್ಕೆ ಸಾಧ್ಯ ಐತಿ. ಅಂಥ ಮಾರ್ಗದೊಳಗೆ ಅದನ್ನು ಜ್ಞಾನ ಆಗ್ಬೇಕಂದ್ರೆ ಸತತ ಶ್ರವಣ ಮನನ ನಿಧಿಧ್ಯಾಸನದಿಂದ ಮಾತ್ರ ಜ್ಞಾನ ಉದಯಕ್ಕೈತಿ. ಅದಕ್ಕೆ ಅಂಥ ಶ್ರವಣವನ್ನು ತಪ್ಪಿಸಲ್ಲ ನಾವು ಮಾಡ್ತಾ ಹೋದಾಗ ಈ ಜನ್ಮ ಇಲ್ಲ, ಮುಂದಿನ ಜನ್ಮಕ್ಕಾದ್ರೂ ಆ ಉತ್ತಮವಾದಂಥ ಸ್ಥಿತಿಯನ್ನು ಮುಟ್ಲಿಕ್ಕೆ ಸಾಧ್ಯ ಐತಿ. ಅದಕ್ಕೆ ನಾವು ಪ್ರಯತ್ನವನ್ನು ಮಾಡಿ ಆ ಸ್ಥಿತಿಯನ್ನು ಪಡೆಯೋಣ ಅಂತೇಳಿ ನಾನು ಒಂದೆರಡು ಮಾತನ್ನು ಇಲ್ಲಿಯವರೆಗೆ ಆತ್ಮ ತಂದೆನೂ ಇಲ್ಲ ತಾಯಿನೂ ಇಲ್ಲ, ಅದು ಸ್ವಯಂ ಜನ.